ನೀನೆ ಎಲ್ಲೆಲ್ಲೂ ನೀನೇ ಸಾಗುತ್ತೀ ರಾಜಕೀಯವೆಂಬ ರಂಗದಲ್ಲಿ ನನ್ನದೇ ದರ್ಬಾರ್ ಎಂದು ದರ್ಬಾರ್ ಮಾಡುತ್ತಿರುವವರೇ ಕೇಳಿ. ನನ್ನ 60 ವರ್ಷದ ರಾಜಕಾರಣದಲ್ಲಿ ನಾನು ನನ್ನದೇ ಎಂಬ ಹಕ್ಕಿನಿಂದ ಮೆರೆಯುತ್ತಿರುವರಲ್ಲ, ಇದುವರೆಗೂ ಒಂದು ಲೆಕ್ಕ, ಇನ್ನು ಮೇಲೆ ಒಂದು ಲೆಕ್ಕ. ಈಗ ಬಂದಿದ್ದಾನೆ ಮಾಂತ್ರಿಕ. 60 ವರ್ಷದ ರಾಜಕಾರಣವನ್ನು ಕೇವಲ 5 ವರ್ಷದಲ್ಲಿ ಇನ್ನೂ 25 ವರ್ಷಗಳ ಕಾಲ ಮತ್ತು ವೀರನಗೌಡರ ದರ್ಬಾರವನ್ನು ತೋರಿಸುತ್ತೇವೆ. ಯಾಕೆ ಗೊತ್ತಾ? ಯಾರು 10 ಜನ ನೋಡಿದ್ರು ಡಾಣದವನಲ್ಲ ಕಣ ನಾನು ಹೊಡೆದಿರೋ 10 ಜನನು ಡಾಣೆ. ಧರ್ಮರಾಜ, ನಿಮ್ಮಿಬ್ಬರ ಸಂಸಾರವನ್ನು ಛಿದ್ರ ಮಾಡಿ ನಿಮ್ಮ ಅಣ್ಣನಿಂದಲೇ ನಿಮ್ಮ ಅತ್ತಿಗೆಯನ್ನು ಕೊಲೆ ಮಾಡಿಸದಿದ್ದರೆ ನನ್ನ ಹೆಸರು ಮಾಂತ್ರಿಕನೇ ಅಲ್ಲ. ನಾನ್ಯಾರು? ಚತುರ್ಮುಖ ಬ್ರಹ್ಮಣ ಮಗ. ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮೆಟ್ಟಿ ಹಾಕಿದ ಮಹಾಪರಾಕ್ರಮಿ. ಇದೇ 60 ವರ್ಷದ ರಾಜಕಾರಣವನ್ನು ಬದಲಿಸದಿದ್ದರೆ ನನ್ನ ಹೆಸರು ಮಾಂತ್ರಿಕನೇ ಅಲ್ಲ. ನೀವೆಲ್ಲ ಸಂತೋಷದಲ್ಲಿದ್ದೀರಿ. ಇಲ್ಲ ಒಂದೇ ಮಾಡ್ತಾರೆ. ಮೃತ್ಯುಂಜಯಾಯ ರುದ್ಧಾಯ ನೀಲಕಂಠಾಯ ಶಾಂಭವೇ ಅಮೃತೇಶಾಯ ಮಹಾದೇವಾಯ ತೇ ನಮೋ ನಮಃ. ಹರಿವ ಹಾವಿನ ಗಂಡ, ಉರಿವ ಕೆಚ್ಚಿನ ಗಂಡ, ಮಂದ ಮುಸಲನ ಗಂಡ, ಎಂಡ ಹಾರನ ಗಂಡ, ಯಂತ್ರ ಮಂತ್ರವರ ಗಂಡ, ಆದಿ ಅನಾದಿ ಗಂಡ, ಎಲ್ಲ ದೇವರ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಗಂಡ.
ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಹರಿವ ಹಾವಿನ ಗಂಡ ಇರುವ ಕೆಚ್ಚಿನ ಗಂಡ ಒಂದ್ ಮಿನಿಟ್ಗೆ ಇಲ್ಲಿ ಯಾವ ಮಾಡ್ಕೋತಾದ್ರು ಮಂದ ಮುಸುಲನ ಗಂಡ ಹಿಂದ ಹಾರಿನ ಗಂಡ ಕೊಟ್ಟ ಕೊಡದವರ ಗಂಡ ಯಂತ್ರ ಮಂತ್ರವರ ಗಂಡ ಆದಿ ಗಂಡ ಅನಾದಿ ಗಂಡ ಹೋದವರ ಗಂಡ ಹೋದರವರ ಗಂಡ ಇಡೀ ವಿಲಾಸದ ಗಂಡ ಹಿಂದೆ ಮುಂದೆ ದಿಕ್ಕಾಡುವವರ ಗಂಡ ಹಿಂದ ದೇವರ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ 1,80,000 ದೋಸ್ತರು 3 ಲೋಕ ಪುಂಡಿ ಪತಾಲಿ ಪತಾಕಿ ದೋಸ್ತರು ಯಥಾ ಯಥಾ ಧರ್ಮಶ್ಚ ನಿರ್ಭವತೆ ಭಾರತ ಅಭ್ಯುತ್ಥಾನಂ ಅಧರ್ಮಶ್ಚ ತದಾತ್ಮಾನಂ ಸೃಜಾಮಹೇ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಇದೇನಪ್ಪ ಈ ಕಳನಾಯಕನ ಬಾಯಲ್ಲಿ ಬಬಲಾದಿವರನ ನುಡಿ ಮತ್ತೆ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಬರ್ತಾ ಇರಬೇಕಲ್ಲ ಏನು ಗೊತ್ತಾ ಇದರ ಅರ್ಥ ಜಗತ್ತಿನಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತುಂಬಿ ಕಾಣವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕ್ಲಿಕ್ಕೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಹೊಟ್ಟು ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋರ್ ಕಲಿಯುಗ ತಲೆ ಕೆಟ್ಟೋರ್ ಕಲಿಯುಗ ತಲೆ ಹೊಡೆಯೋರ್ ಕಲಿಯುಗ ಅಂದಾಗ ಆ ದೇವರು ಹುಟ್ಟಿ ಬರೋದಂದ್ರೇನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೇನು ಸಾಧ್ಯವಿಲ್ಲ 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ಭವತಿ ಭಿಕ್ಷಾಂದೇಹಿ ಅಂತ ನಿಮ್ಮ ಮನೆ ಮುಂದೆ ಭಿಕ್ಷೆ ಬೇಡ್ತೀವಿ ನಮಗ ತಿನ್ನ ಕೋಳಿಲ್ಲಂತಲ್ಲ ನೀವು ನೀಡುವ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ ಇಲ್ಲ ಸಲ್ಲದ ಕಥೆ ಕಟ್ತೀವಿ ತಿನ್ನ ಕಂಡ ಕೊಡ್ತೀವಿ ಕುಡಿಯಾಕ ಹೆಂಡನೂ ಕೊಡ್ತೀವಿ ಸಂಘ ಬೇತ್ರ ಮಗ್ಗಲದಾಗ ಮಲ್ಕೊಳಕ ಹೆಣ್ಣು ಕೊಡ್ತೀವಿ ಹೆಂಗರ ಮಾಡಿ ಓಟ್ಕೊಂಡ ಬಿಡ್ತೀವಿ ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಬಿಡ್ತೀವಿ ಹೊಮ್ಮಿಸ್ಕೊಳ್ಳಕ ಬೇಕ ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ ಇದು ನಿಮಗೆ ಅರ್ಥ ಆಗಲ್ಲ ಅರ್ಥ ಆದ್ರೂ ನೀವು ಪಕ್ಕದಲ್ಲಿರೋನಿಗೆ ಹೇಳಲ್ಲ ಆ ಪ್ರಾಲಪ
ಪಾನ್ ಸಾಲ್ದವನು ಬೆಳಗಾಗದೊಳಗೆ ನೂರಿದ್ದದ್ದು ನೂರಾಗ್ಲಿ ಅಂತ ಆಸೆ ಪಡ್ತಾನೆ. ಇದೇ ನಿಮ್ ಮುಸ್ಲಿನ ನಂಬ್ಕೊಂಡು ಓಟಿಗೆ 500,000 ಹಂಚಂತ ಪಕ್ಷದ ಮುಖಂಡರ ಕೈಯಲ್ಲಿ ಹಣ ಕೊಡ್ತೀವಲ್ಲ, ಆ ಮುಖಂಡರು ಏನ್ ಮಾಡ್ತಾರೆ ಗೊತ್ತಾ? ಎಲ್ಲ ಹಣವನ್ನು ತಾವೇ ತಿಂದು ಹೇಗೆ ನಾನೇ ಶೂರನೆಂದು ಮೆರೆಯುತ್ತಿರುವ ಹೇಳಿ ನನ್ನ ಮಕ್ಕಳೆಲ್ಲ ಎಷ್ಟಿಲ್ಲ ಈ ಸಮಾಜದಲ್ಲಿ. ಹಣದ ಆಸೆಗಾಗಿ ಪಕ್ಷವನ್ನೇ ಬದಲಾಯಿಸಿ ನಾನೇ ಶೂರನೆಂದು ಮೆರೆಯುತ್ತಿರುವ ನಾಯಿ ನನ್ನ ಮಕ್ಕಳು ಎಷ್ಟಿಲ್ಲ ಈ ಸಮಾಜದಲ್ಲಿ. ಇಷ್ಟೆಲ್ಲ ಹಣ ಕೊಟ್ಟು ಬಂದ ಮೇಲೆ ಹಣ ತಕ್ಕೊಳ್ಳಕ ಬೇಕೇ? ಭೂಮಿ ಮೇಲೆ ಬಿದ್ದಿರೋ ಒಂದು ಬೀಜಕ್ಕ ರೈತ ತೆನೆಗಾಸೆ ಬರ್ತಾನೆ. ನಾವು ಆಸೆ ಪಡೋ ತಪ್ಪ. ದಟ್ ಇಸ್ ಮೈ ಓನ್ ಬಿಸ್ನೆಸ್. ಸರ್ಕಾರಿ ಸಾಲಿ ಮಾಡ್ಕೊಡ್ರಿ, ಸರ್ಕಾರಿ ರಸ್ತೆ ಮಾಡ್ಕೊಡ್ರಿ, ಸರ್ಕಾರಿ ದವಾಖಾನೆ ಮಾಡ್ಕೊಡಂದ್ರ ಬರ್ತಿರಲ್ಲ, ಹಿಂದ್ ಬಿದ್ದಿರೋ ಬೇಕಾರ್ ನಿಮ್ಮಪ್ಪ ಮುಸ್ತಾನ. ಬಂಡವಾಳ ಹಾಕಿ ಬಂದಲ್ಲಿ ಬಂಡವಾಳ ತಕ್ಕೊಳಕ ಬೇಕ. ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ. ಇದು ನಿಮಗೆ ಅರ್ಥ ಆಗಲ್ಲ. ಅರ್ಥ ಆಗಕ್ ನಾವು ಬಿಡೋದು ಇಲ್ಲ. ನಮಗಿಂತ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಾವು ಅದಕ್ಕೆ ಬಿಡೋದು ಇಲ್ಲ. ಯಾಕಂದ್ರೆ ನೀವ್ ಯಾವತ್ತಿದ್ರು ಅಲ್ಲೇ ಇರ್ಬೇಕು, ನಾವ್ ಯಾವತ್ತಿದ್ರು ಇಲ್ಲೇ ಇರ್ಬೇಕು. ನಾ ಹೇಳೋ ಮಾತು ಸ್ವಲ್ಪ ಬಿರುಸನಿಸ್ತೈತಿ. ಯಾಕಂದ್ರೆ ಅದು ಯಾವತ್ತಿದ್ರು ಕಾರಣ ಇರ್ತೈತಿ, ಇರಾಕ ಬೇಕೇ. ದುಡ್ಡಿನ ದೊಡ್ಡವ ಈ ವೀರನಗೌಡ, ದೌಲತ್ತಿನ ದೊಡ್ಡವ ಈ ವೀರನಗೌಡ, ಸೊತ್ತಿನಾಗ ದೊಡ್ಡವ ಈ ವೀರನಗೌಡ. ಗೌಡನ ಮುಂದಿಟ್ಕೊಂಡು ಹುಟ್ಟಿದವನ ಈ ವೀರನಗೌಡ. ಈ ಕಲಿಯುಗಕ್ಕೆ ಒಬ್ಬ ಗಂಡಸು, ಆ ಅರ್ಜುನ ಕುರುಕ್ಷೇತ್ರದಲ್ಲಿ. ಈ ವೀರನಗೌಡನ ಸಾಮ್ರಾಜ್ಯಕ್ಕೆ ಈ ವೀರನಗೌಡನೇ ಗಂಡಸ. ವೀರನಗೌಡ ಅನ್ನೋ ಸಿಂಹ ಸುಮ್ಮನೆ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಅದಕ್ಕೆ ಬೇಟೆ ಆಡಕ್ ಬರಲ್ಲ ಅಂತಲ್ಲ, ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜ ಬೀಸಿದ್ರ ಎದುರು ಯಾವುದ ಜಾತಿರ್ಲಿ ಹೆಡಕ್ ಮುರ್ಕೊಂಡ್ ನೆಲಕ್ ಬೀಳಾಕ ಬೇಕೇ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಒಂದು ಸುನಾಮಿ ಅಪ್ಪಳಿಸ್ತಿದ್ರ ಎದುರು ಯಾವುದ ಬ್ಯಾಟಿರ್ಲ ಹೆಡಕ್ ಮುರ್ಕೊಂಡ್ ನೆಲಕ್ ಬೀಳಾಕ ಬೇಕೇ. जोली को आग देता है, दूजी को रात देता है. वीरनगौड़ दिख रहा थे अंडर ढान 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 देता है. वीरनगौड़ आने बेरे नन स्टाइल बेरे. ಸಾಯಿಯವರ ದರ್ಬಾರದಲ್ಲಿ
ಬಾಣವನ್ನೇ ಚಲಾಯಿಸಿ ಛಲದಂತ ಮಲ್ಲನೆನಿಸಿಕೊಂಡ ವೀರ ಛಲಗಾರ ವಂಶದ ಮಗನೆಂದರೆ ಅದು ನಾನೇ. ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗದ ನೀತಿಯನ್ನೇ ನಡೆಸುತ್ತಿರುವ ನನಗೆ ವಿರೋಧಿಗಳೆಂಬ ಯಾವ ಕುಂಡಿಗಳಿಲ್ಲ ನನಗೆ. ಧರ್ಮರಾಜ, ಈ ಜಗತ್ತಿನಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನೀನಷ್ಟೇ ಧರ್ಮ ಪಾಠವನ್ನು ಹೇಳಿ ನಿನ್ನ ಕೀರ್ತಿಯನ್ನು ಬೆಳೆಸಿಕೊಂಡರು ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರಿಂದ ಹಳಸಿದ ಅಂಬಲಿಯ ಮುಂದೆ ನಿನ್ನನ್ನು ಕೈಯೊಡ್ಡಿ ನಿಲ್ಲುವ ಹಾಗೆ ನಾನು ಮಾಡಿದರೆ ನಾನು ಎಂಎಲ್ಎ ವೀರನಗೌಡನೇ ಅಲ್ಲ. ಧರ್ಮರಾಜ, ವಿಮಾನ ನಿಲ್ದಾಣದ ಆಸೆ ಇಟ್ಟುಕೊಂಡಿರುವ ನನಗೆ ನಿನ್ನೆಲ್ಲ ರೈತರೊಂದಿಗೆ ನೀ ಸೇರಿ ನನ್ನೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನನ್ನಂತೆ ಮಾಡಲು ಒಪ್ಪದಿದ್ದರೆ ಮೋಸದಿಂದ ನಿನ್ನ ತಮ್ಮನೊಬ್ಬನನ್ನು ನನ್ನಂತೆ ಮಾಡಿಕೊಂಡು ಅವನಿಂದಲೇ ನಿನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿ ನಾನೆಚ್ಚಿಕೊಂಡಿರುವ ಭೂಮಿಯನ್ನು ನನ್ನ ವಶಪಡಿಸಿಕೊಂಡು ಚಕ್ರೇಶ್ವರ ಎಂದೆನಿಸಿಕೊಳ್ಳದಿದ್ದರೆ ನನ್ನ ಈ ರಾಜಕೀಯ ನಿಸ್ವಾರ್ಥ ಎಂದು ತಿಳಿಲೇ ಮಗನ. ಮಾಂತ್ರಿಕ, ಲೇ ಮಾಂತ್ರಿಕ, ಅದೇನೆಂದು ಬೇಗ ಹೇಳಿ ಗೌಡ್ರೆ. ಆ ಸಚಿವರ ಹೇಳಿಕೆಯಂತೆ ಜಿಲ್ಲೆಯ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಆ ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ. ಆ ಭೂಮಿಯನ್ನು ಕೊಡಲು ಒಪ್ಪಿದವರೆಷ್ಟು, ಒಪ್ಪಲಾರದವರೆಷ್ಟು, ಅದರ ಮಾಹಿತಿ ಪಡೆದುಕೊಂಡಿರುವೆಯಾ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ತಮ್ಮ ಪ್ರಾಣ ಕೊಟ್ಟೆ ಹೊರತು ಭೂಮಿ ಕೊಡುವುದಿಲ್ಲ ಎಂದು ಗದ್ದಲ ಮಾಡಿದರು ಗೌಡ್ರೆ. ಆ ಗದ್ದಲದಲ್ಲಿ ಮಾಹಿತಿ ಸಂಗ್ರಹ ಮಾಡಲು ಸಾಧ್ಯವಾಗಲಿಲ್ಲ. ಸಾಧ್ಯವಾಗದಿರುವುದನ್ನು ಸಾಧಿಸಿ ತೋರಿಸುವವನಿಗೆ ನಿಜವಾದ ಗಂಡಸು ಅಂತಾರೆ. ಆದ್ರೆ ನೀನೇನು ಕೆಲಸ ಮಾಡಿದಿಲ್ಲ ಮುಟ್ಟಾಳ. ನನ್ನ ಬಲಗೈ ಬಂಟನೆಂದರೆ ಹೆಂಗಿರಬೇಕು ಗೊತ್ತಾ? ಎಂಟಾಳಿನ ಶಕ್ತಿಯ ಬಂಟನಾಗಿರಬೇಕು. ಆ ಶಕ್ತಿಗಿಂತ ಶಕುನಿಯ ಯುಕ್ತಿಯನ್ನು ಪ್ರಯೋಗಿಸಿ ಕೆಲಸ ಮಾಡಬೇಕು. ಸೀತಾ, ಏ ಸೀತಾ, ಏ ಸೀತಾ, ಸೀತಾಪತಿ ಹೇಳ್ರಿ ಗೌಡ್ರೆ, ಹೇಳೈತಿ. ಸೀತಾಪತಿ, ಆ ರೈತರ ಭೂಸ್ವಾಧೀನದ ಬಗ್ಗೆ ನೀನೇನು ಕರಡು ಪ್ರತಿ ತಯಾರಿಸಿದೆಯೋ ಆ ಭೂಮಿಯನ್ನು ಕೊಡಲು ಒಪ್ಪಿದವರೆಷ್ಟು, ಒಪ್ಪಲಾರದವರೆಷ್ಟು, ಅದರ ಮಾಹಿತಿ ಪಡೆದುಕೊಂಡಿರುವೆಯಾ? ಗೌಡ್ರೆ, ಆ ಭೂಮಿ ಕೊಡಕ್ಕೆ 12ನೇ ಜನ ಒಪ್ಪಿಗೆ ಕೊಟ್ರಿ ಅಪ್ಪ. ಆದ್ರ 4ನೇ ಜನ ಒಪ್ಪಿಗೆ ಕೊಡ್ಲಾರ್ದ ಧಿಕ್ಕಾರಕ್ಕೆ ಹೋಗಿದ್ರಿ ಗೌಡ್ರೆ. ಆದರೆ ಎನ್ನುವ ಅಪಸ್ವರದ ಮಾತ್ಯಾಕ ಸೀತಾಪತಿ? ಅದೇನೆಂದು ಬೇಗ ಹೇಳು. ನನ್ನ ಈ ಕಾರ್ಯಕ್ಕೆ ಅಡ್ಡಿಯಾದವರ ತಲೆಯನ್ನ ಈಗಲೇ ತೆಗೆಸಿಬಿಡ್ತೀನಿ. ತಲೆ ಅಷ್ಟೇ ಏಕೆ ಗೌಡ್ರೆ? ಈ ಮಾಂತ್ರಿಕನ ಯಂತ್ರದಲ್ಲಿ ಅವನಷ್ಟೇ ಅಂತರದಿಂದ ಹಾರಾಡಿದರು ಅವನನ್ನು ರೆಕ್ಕೆ ಬಲಿತ ಗರುಡನಾಗಿ ಮೇಲಕ್ಕೆ ಹಾರಿ ಅವನ ತಲೆಯನ್ನು ಕಡೆದು
ನಿಮ್ಮ ಪವಿತ್ರ ಪಾದಗಳಿಗೆ ಅರ್ಪಿಸದಿದ್ದರೆ ನನ್ನ ಹೆಸರು ಮಾಂತ್ರಿಕನೇ ಅಲ್ಲ. ಕರೆಕ್ಟ್. ಈ ಪೊಲೀಸ್ ಕೋಡನಿಗೆ ಆ ನೆಲ ಬೇಕು ಒಂದು, ಇಲ್ಲ ಅವ್ರ ತಲೆ ಬೇಕು ಒಂದು. ಇದನ್ನ ನೀನು ಮಾಡಿ ತೋರಿಸಲೇಬೇಕು. ಹಣ ಎಷ್ಟಿದ್ದರೇನು ಸೌಕರ, ಋಣ ಇದ್ದಷ್ಟೇ ಜೀವನ. ಸಾಧ್ಯವಿಲ್ಲ ಸೌಕರ, ಸಾಧ್ಯವಿಲ್ಲ. ನಾನು MLA ಇದ್ದೇನೆಂದು ಆ ಬಡವರ ಭೂಮಿಯನ್ನು ಕಿತ್ತುಕೊಳ್ಳಲು ನಿನಗೂ ಸಾಧ್ಯವಿಲ್ಲ, ನಿನ್ನ ಮಾತೃಕನಿಂದಲೂ ಸಾಧ್ಯವಿಲ್ಲ. ನೀನೆಷ್ಟೇ ಕುತಂತ್ರದಿಂದ ನಿನ್ನ ಜಿಲ್ಲೆಗಳ ಕೈಲೇ ಕಿರುಕುಳ ಪಡಿಸಿದರು, ಅದಕ್ಕೆ ಹೆದರುವ ಏಡಿಗಳಲ್ಲ ಈ ಜಗದ ರೈತರು. ಅದರಲ್ಲಿ ಒಂದು ಇಡೀ ಮಣ್ಣು ಕೂಡ ಕೊಡಲಾರೆವು. ನೀನು ಎಚ್ಚರ ಎಚ್ಚರ. ಅದು ಈ ವೀರಾದಿ ವೀರ ವೀರನಗೌಡನಿಗೆ ಎಚ್ಚರ. ಮಿಸ್ಟರ್ ಬೀರ, ನಾನು ಯಾರು ಎಂತವನೆಂದು ಅರಿಯದೆ ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಹರಿ ನಾಮ ಸ್ಮರಣೆ ಇಲ್ಲದ ನಿನ್ನನ್ನ ಯಮನ ಹಾದಿಡಿಸಿಬಿಡುವ ಮಗನ. ಎಚ್ಚರ. ಏನ ಬಾಯಿ ಬಿಗಿ ಹಿಡಿದು ಮಾತನಾಡು, ಇಲ್ಲ ಅಂದ್ರೆ ನಾನು ಯಾರು, ನಾನು ಎಂತವನೆಂಬುದನ್ನು ನೀನು ಅರಿತು ನೋಡದೆ, ಅರಿತು ಮಾತನಾಡಿದರೆ ಈ ಕುರಿ ಬಲಿದ ಟಗರು ಗಿಡ್ಡ ಟಗರು ಆಗಿ ನೆಲಗೆ ಗುದ್ದಿಕೊಳ್ಳುತ್ತದೆ. ನೀನು ಎಚ್ಚರ. ಲೇ ಬೀರ, ಏ ಕ್ರೂರ, ಈ ಬೀರ ಸಪ್ಪನ ಬ್ಯಾಳಿ ಬೀರನಲ್ಲ. ಶ್ರೀಕಂಠ ಕುರಿ ಹಾಲು ಕುಡಿದು ಗಂಡಲೆ ಬೆಳೆಸಿಕೊಂಡಿರುವ ಗಿಡ್ಡ ಮೆಣಸಿನ ಕಾಯಿ ಕಾರ. ಛೇ 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 ಗೌಡ್ರೆ, ಯಾಕೆ ಮಾತಿಗೆ ಮಾತು ಬೆಳೆಸ್ಕೊಂತ ದ್ವಾರದ ಮಾಡಕ್ ಹೋಗ್ತೀರಿ? ಸ್ವಲ್ಪ ಬರ್ರಿ ಇಲ್ಲಿ. ಅಷ್ಟು ಮಾಡ್ಬಿಡ್ರಿ ಅಪ್ಪ, ಎಲ್ಲ ಬರೋಬ್ಬರಿ ಆಕೈತಿ. ವೆರಿ ಗುಡ್. ನೋಡು ಬೀರ, ಆ ವೇಷದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹವನ್ನು ಗಟ್ಟಿ ಮಾಡಿಕೊಂಡರೆ ಯಾರೂ ನಿನ್ನನ್ನು ಮುಟ್ಟಿ ಮಾತನಾಡಿಸುವಂತ ಶ್ರೀಮಂತನನ್ನಾಗಿ ಮಾಡಿಬಿಡ್ತೀನಿ ಈ ನಾಡಿನಲ್ಲಿ. ಯಾಕೆಂದರೆ ಅಲ್ಲಿ ಹೋಗುವ 300 ಎಕರೆ ಜಾಗ ನಿನ್ನದು ಅಲ್ಲ, ನನ್ನದು ಅಲ್ಲ. ನೀ ಹೂ ಅಂದ್ರೆ ಮಾತು ಕೊಡು, ನಂತರ ನಿನಗೆ ಎಷ್ಟು ಹಣ ಬೇಕು ಬಾಯಿ ಬಿಟ್ಟು ಕೇಳು, ಈಗಲೇ ಕೊಟ್ಟು ಬರ್ತೀನಿ. ಏ ಸೌಕರ, ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿ ಮೇಯಿಸುವ ಗುಡ್ಡ ಹಾಳು ಮಾಡಿಕೊಂಡು ಆ ರೈತರ ಆಸ್ತಿಯನ್ನು ನಿನ್ನ ಸತ್ತು ಮಾಡಿಕೊಳ್ಳಕ್ಕೆ ನಾನು ನಿಂತರ ಲಂಚ ತಿನ್ನೋ ರಾಜಕಾರಣಿ ಅಲ್ಲ. ಸೀದಾ ಮಾತಿಗೆ ಶಡ್ಡು ಹೊಡೆದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾರುವ ನೀ ಎತ್ತಿನ ಕುರುಬ ನಾನು. ನೆನಪಿರಲಿ. ತಮ್ಮ ಇಲ್ಲ, ಹಣಾನು ಹೋಗತ್ಲಿ ಅಪ್ಪ, ನಿಂದು ಏನಾನು ಹೋಗತ್ಲಿ ಅಪ್ಪ. ಏ ಸೀತಾಪತಿ, ನನ್ನ ಹೆಣ ಹೋಗುವ ಮುಂದ ಈ ನಿಮ್ಮ ಮೂವರ ಹೆಣ ಮಾಡುವುದು ನನಗೂ ಚೆನ್ನಾಗಿ ಗೊತ್ತಿದೆ. ಇದು ಅಂದಿನ ವೀರ ಸಿಂಧೂರು ಲಕ್ಷ್ಮಣ, ವೀರ ಸಂಗೊಳ್ಳಿ ರಾಯಣ್ಣರ ಚರಿತ್ರೆಯ ಸ್ಫೂರ್ತಿಯಲ್ಲಿ ಬೆಳೆದ ಗಂಡು ದೇಹ ಇದು. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳಿ ಹೋಗಕ್ಕೆ ಬಂದನಿ, ಆ ಗೋಮಾಳ ದನ ಕುರಿ ಸೊತ್ತು. ಈ ಭೂಮಿ ಜಗತ್ತಿಗೆ ಅನ್ನ ಹಾಕುವ ರೈತರ ಸೊತ್ತು. ತಾಕತ್ತಿದ್ರ
ಒಟ್ಟು ನೋಡ್ರು ಅದನ್ನ ಬರ್ತೀನಿ. ಹೋಗು ವೀರ ಹೋಗು. ಸೀತಾಪತಿ ಏನು ಸತ್ತಿನಿಂದ ಮಾತನಾಡಿ ಹೋದನಲೇ ಮಗ ಬೀರ. ಹಾಕು ಇದಕ್ಕೊಂದು ನಿಂದು ಒಳ್ಳೆ ಪ್ಲಾನ್. ಏ ಸೀತಾಪತಿ, ನೀ ಪ್ಲಾನ್ ಹಾಕ್ಬೇಕಂತಂದ್ರ ಯಾಕಪ್ಪ ಈ ಊರಿಗೆ ಬಂದೆ, ಯಾಕಪ್ಪ ಇವ್ರನ್ನ ಎದುರಾಕೊಂಡೆ ಅಂತ ಒಂದೊಂದು ದಿನ ಒಂದೊಂದು ಕ್ಷಣ ಬೀರ ನಿದ್ದೆ ಇಲ್ದ ಬದುಕಿ ಮನೆಗೆ ಹೋಗಿ ಸೀದಾ ನೇಣ್ ಹಾಕೊಂಡಿರ್ಬೇಕು. ಆ ತರ ಪ್ಲಾನ್ ಹಾಕು. ಕತ್ತಿ ವಯಸ್ಸಾತು, ಇವಕ್ಕೆ ಇನ್ನೂ ಬುದ್ಧಿ ಬರುವಂತಂದ್ರ ನಾ ಏನ್ ಮಾಡ್ಬೇಕಂತೀನಿ. ಅವಾಗ ಕಿವಿಯಾಗ ಓದಿನಿ, ನಾ ಎಷ್ಟು ಸಲ ಕಿವಿಯಾಗ ಓದ್ಲಿ. ಬರೀ ಅಟ್ ಮಾಡಿ ನೋಡ್ರಿ, ನಮ್ ಪ್ಲಾನ್ ಸಕ್ಸಸ್ ಆಕೈತಿ. ಲೇ ಸೀತಾಪತಿ, ಆ ಬಡ ಭಿಕಾರಿಗೆ ನನ್ನ ತಂಗಿಯನ್ನು ಕೊಡುವುದೇ? ಛೇ ಛೇ, ಇದು ನಿನ್ನ ಅಪಸ್ವರದ ಮಾತು. ಹಿಂಪಡೆದುಕೊಂಡು ಬಿಡು. ನಾನ್ಯಾರು? ನೋಡು, ನೀವು ಯಾರು ಅನ್ನೋ ಗೊತ್ತೈತ್ರಿಪ್ಪ. ನೀವು ಯಾರು? ನಾಡುಗೌಡ್ರು, MLA ವೀರನಗೌಡ್ರು, ಅದು ನನಗೆ ಗೊತ್ತೈತ್ರಿ. ಆದ್ರ ಮುಂದೊಂದು ದಿನ ಈ ಸೀತಾಪತಿ ಹೇಳಿದ ಮಾತು ನೆನಪಿಗೆ ಬರ್ಲಿಕ್ಕೆ ಬೇಕಾ? ಮತ್ತ ನೋಡ್ರಿಗೆ ಓಹೋ, ರೈತ ನಾಯಕರ ಮಗ ಭಾಮರಿ ಭಾ. ನನ್ನಿಂದ ಏನು ಕೆಲಸ ಆಗ್ಬೇಕಾಗಿತ್ತು? ನಾನು ಅಭ್ಯಾಸ ಓದಬೇಕಂತ ಮಾಡಿ ಸರ್, ತಮ್ಮಿಂದ ಸಾಯಬೇಕಾಗಿದೆ. ನನ್ನ ಅಕ್ಕಿದ್ ನೋಡಿ ಹಿಂಗ್ಯಾಕೆ ನೋಡಕತ್ತೀರೋ ಮಾರಯ್ಯ? ನೋಡ್ಬೇಡ್ರಿ ಹಂಗ, ನನಗ್ ಒಂಥರ ಆತು. ಅದೇನೋ ಅಂತಾರಲ್ಲ, ಡಾಕ್ಟರ್ ಬಯಸಿದ್ದು ಅದನ್ನ, ರೋಗಿ ಬಯಸಿದ್ದು ಅದನ್ನ. ಕುರಿ ತಾನಾಗೆ ಬಂದು ಹಳ್ಳಕ್ಕೆ ಬಿದ್ದೈತ್ ನೋಡ್ರಿ ಗೌಡ್ರ. ಇದೊಂದು ಕೆಲಸ ಮಾಡಿದ್ದು ಮುಂದೆ ಮಜಾ ನೋಡಿ ಗೌಡ್ರೆ. ಇವನ ಒಂದೇಕೋ 10 ಕೆಲಸ ಮಾಡ್ತೀನಿ. ಯಾಕಂದ್ರೆ ಶಶಿಧರ ನಮ್ಮ ಹುಡುಗ. MLA ಸಾಹೇಬರು, ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ? ಓದುವ ಹುಡುಗರ ಮೇಲೆ ಅಭಿಮಾನ ತೋರಿಸುವುದೇ ಈ ಗೌಡನ ಹುಟ್ಟುಗುಣ. ನಡೆಯಿರಿ, ಒಳಗೆ ಕುಳಿತು ಮಾತನಾಡೋಣ. ಇವತ್ತಿನಿಂದ ಶುರುವಾಯ್ತಲ್ಲ ನಿಮ್ಮ ಸಂಸಾರಕ್ಕೆ ಕಂಟಕ. ನನಗೆ ಫ್ಯಾಕ್ಟರಿಯನ್ನು ಕಟ್ಟಿಸಲು ಜಾಗ ಕೊಡುವುದಿಲ್ಲ ಅಂತ ಹಠ ಮಾಡಿದಲ್ಲ ಬೀರ. ನಾನು ನಿನ್ನ ಸಮಾಧಿ ಮಾಡದೆ ಬಿಡಲಾರೆ.
ಮುಂದ